ಅಲ್ಲ ಘರ ವಾಪಸಿ ಮಾಡಿ ಬಲಿಪಶು ಮಾಡಿದ್ರೆ ಶೆಟ್ಟರ್ ಅವ್ರನ್ನ. ಇಲ್ಲ ನೋಡಿ, ಈಗ ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರಕ್ಕೆ ಹೋಗಬೇಡಿ. ಅಂತಿಮ ತೀರ್ಪು ಅಲ್ಲ ಇದು. ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆಯೂ ಚರ್ಚೆ ನಡೀತಾ ಇದೆ. ವಿಲ್ ಡಿಸ್ಕಸ್ ಇಟ್, ಒಂದು ಡಿಸಿಷನ್ ಬರ್ತೀವಿ. ನೀವು ಬೆಳಗಾವಿಗೆ ಅಕಸ್ಮಾತ್ ಹೋದ್ರೆ ಸ್ಥಳೀಯ ರಾಜಕಾರಣದಿಂದ ವಿಮುಖರಾಗಲ್ಲ ನೋಡ್ರಿ. ಒಂದು ನಾನು ಹೇಳ್ತೀನಿ, ಇವತ್ತು ಇಲ್ಲೇ ಸ್ಥಳೀಯವಾಗಿ ಜನರ ಜೊತೆ ಒಡನಾಟ ಇದ್ದೇ ಇರ್ತದೆ, ಕಾರ್ಯಕರ್ತರ ಜೊತೆ ಒಡನಾಟ ಇರ್ತದೆ. ಇನ್ನೂ ಅಲ್ಲಿ ಹೋಗ್ಬೇಕು ಅನ್ನೋದು ಇನ್ನೂ ನಿರ್ಧಾರ ಮಾಡಿಲ್ಲ. ಟೇಕ್ ಡಿಸಿಷನ್, ಎಲ್ಲವನ್ನೂ ಎಲ್ಲ ಕನ್ಸಿಡರ್ ನೋಡ್ಕೊಂಡು ಡಿಸಿಷನ್ ತಗೋ. ಇಲ್ಲಿ ಪ್ರದೀಪ್ ಶೆಟ್ಟರ್ ಹೇಳ್ತಾ ಇದ್ರು, ಶೆಟ್ಟರ್ ಕುಟುಂಬನ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳ್ತೀನಿ, ಅದು ನಾನಾಗಿ ನನ್ನ ಬಾಯಿಂದ ಹೇಳ್ಸಕ್ಕೆ ಹೋಗಬೇಡಿ. ಏನು ನಡೀತದೆ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಅದನ್ನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಜನ ಸರ್ ನಿಮ್ಮ ಬಾಯಿನಿಂದ ಬರಲಿ ಅಂತ ಇಲ್ಲ, ನಾ ಇಂಥವಕ್ಕೆ ಹೇಳ್ಬಾರ್ದು. ಜನ ಹೇಳ್ತಾರೆ, ಯಾರು ಹೇಳ್ಬೇಕು ಹೇಳ್ತಾರೆ. ಅಂಥದ್ದೊಂದು ಪ್ರಯತ್ನ ಆಗ್ತಾ ಇದೆ. ಅಲ್ಲ, ನಾ ಅದಕ್ಕೆ ಬಗ್ಗೆ ಈಗ ಏನೂ ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಎಲ್ಲಿ ಯಾವ ವೇದಿಕೆಯಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ, ಯಾರು ತಿಳಿಸ್ಬೇಕು ಅಂತ ತಿಳಿಸ್ತೀನಿ. ಸರ್, ಗರ್ ವಾಪಸಿ ಆಗೋ ಮುಂಚೆ ನೀವೇನಾದ್ರೂ ಧಾರವಾಡಕ್ಕೆ ಬೇಡಿಕೆ ಇಟ್ಟಿದ್ರ? ಆ ಥರದ್ದು ಏನಾದರೂ ಬೆಳವಣಿಗೆ ನಾವು ಮೊದಲಿಂದ ಹೇಳಿರಲಿಲ್ಲ. ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವರಿಷ್ಠರು ಎಲ್ಲಿ ಹೇಳ್ತಾರೆ ಅಂತ ಹೇಳಿದೆ ನಾನು ಆ ಹಿನ್ನೆಲೆಯಲ್ಲಿ. ಹೀಗಾಗಿ ಈ ಒಂದು ಕೆಲವೊಮ್ಮೆ ಮಾತುಕತೆ ಆಗಿರ್ತಾವೆ, ಅವನ್ನೆಲ್ಲ ಬಹಿರಂಗ ಪಡಿಸೋಕ್ಕಾಗೋದಿಲ್ಲ. ಕೆಲವೊಂದು ಇಂಟರ್ನಲ್ಲಿ ಮಾತುಕತೆ ಆಗಿರ್ತಾವೆ, ಆ ಹಿನ್ನೆಲೆಯಲ್ಲಿ ಅವನ್ನ ಇಲ್ಲಿ ಬಹಿರಂಗವಾಗಿ ಪ್ರಕಟ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಜೋಶಿ ಅವರು ನೀವು ಪಕ್ಷವನ್ನು ಕಟ್ಟಿ ಬೆಳೆಸ್ತವ್ರು ಹುಬ್ಬಳ್ಳಿ ಧಾರವಾಡದಲ್ಲಿ. ಈಗ ಅವ್ರಿಗೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗೈತಿ. ತಾವು ಅವ್ರ ಜೊತೆಗೆ ಪ್ರಚಾರದಲ್ಲಿ ಭಾಗಿಯಾಗೋದು, ಇಲೆಕ್ಷನ್ ನೋಡಿ, ಒಂದು ಪಾರ್ಟಿ ಒಳಗಿದ್ದಾಗ ಪಾರ್ಟಿ ಸಲುವಾಗಿ ನಾನು ಮಾಡೇ ಮಾಡ್ತೀನಿ.